ಈಗ ನೀವು ನೋಡ್ತಾ ಇದ್ರೆ ಭಗವಾನ್ ಶ್ರೀಕೃಷ್ಣನ ಮನೆ ನಂದಮಹಲ್ ಅಂತ ಹೇಳ್ತಾರೆ. ಮಾತೆ ಯಶೋದೆ ಶ್ರೀಕೃಷ್ಣ ಮತ್ತು ಬಲರಾಮನ ಕರ್ಕೊಬಂದು ಎಕ್ಸಾಕ್ಟ್ ಈ ಕುಂಡದಲ್ಲಿ ಸ್ನಾನ ಮಾಡಿಸಿದ್ರು ಅಂತ ಹೇಳ್ತಾರೆ. ಯಶೋದೆ ಮತ್ತು ಭಗವಾನ್ ಶ್ರೀಕೃಷ್ಣನಿಗೆ ಬೆಣ್ಣೆ ಮಾಡ್ತಿದ್ದು ಮಡಿಕೆ ತೋರಿಸ್ತೀನಿ. ದ್ವಾಪರ ಯುಗದಲ್ಲಿ ರಾಧಾರಾಣಿ ಮತ್ತು ಅವರ ಸಖಿಯರು ಬಂದು ಈ ಕಾಡಲ್ಲಿ ಆಟ ಆಡ್ಕೊಂತಿದ್ರು ಅಂತ ಹೇಳ್ತಾರೆ. ಇಲ್ಲಿ ಈಗಲೂ ಕೂಡ ಎಷ್ಟೆಷ್ಟು ದೊಡ್ಡ ಮರಗಳನ್ನ ನೋಡ್ಬೋದು. ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 19ಗೆ. ರೈಟ್ ನಾವು ನಾನೀಗ ಭಗವಾನ್ ಶ್ರೀಕೃಷ್ಣನ ಊರು ನಂದಗಾವಲ್ಲಿದ್ದೀನಿ. ಇಂದಿನ ವಿಡಿಯೋದಲ್ಲಿ ಸುಮಾರು 21 ಕಿಲೋಮೀಟರ್ ಗೋವರ್ಧನಗಿರಿ ಪರಿಕ್ರಮ ಮಾಡಿ ಈಗ ನಾನು ನಂದಗಾಂವ್ ರೀಚ್ ಆಗಿದ್ದೀನಿ. ನನ್ನಿಂದ ನೋಡ್ತಾ ಇದ್ರಲ್ಲ ಇದನ್ನ ಶ್ರೀಕೃಷ್ಣ ಕುಂಡ ಅಂತ ಹೇಳ್ತಾರೆ. ಎಕ್ಸಾಕ್ಟ್ ಈ ಜಾಗದಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಬಲರಾಮ ಮತ್ತು ಅವರ ಫ್ರೆಂಡ್ಸು ಇಲ್ಲಿ ಬಂದು ಸ್ನಾನ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಇದೇ ನಂದಗಾಂವ್ ಬಸ್ ಸ್ಟಾಪು. ಇಲ್ಲಿಂದ 6 ಕಿಲೋಮೀಟ್ರ್ ಬರ್ಸೋಣ. ಸ್ಟ್ರೈಟಾಗಿ ಹೋದರೆ ನಾವು ನಂದಮಹಲ್ ಹತ್ರ ಹೋಗ್ಬೋದು. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ನಂದಮಹಲ್ಲು. ನಂದಮಹಲ್ ಹೋಗೋದಕ್ಕೆ ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗ್ತವೆ. ಆರಾಮಾಗಿ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಮಹಲ್ ಇರೋದು ಮೇಲ್ಗಡೆ, ಅಂದರೆ ದೇವಸ್ಥಾನ ಅಂತ ಹೇಳ್ತಾರೆ, ನಂದ ಮಂದಿರ ಅಂತ ಕೂಡ ಹೇಳ್ತಾರೆ ಅದನ್ನು. ನಾನೀಗ ನಂದಗಾಂವಲ್ಲಿರೋ ನಂದಮಹಲ್ ಹತ್ರ ಬಂದಿದ್ದೀನಿ. ಒಳಗಡೆ ಶ್ರೀಕೃಷ್ಣ ಬಲರಾಮ ಮತ್ತು ಮಾತೆ ಯಶೋದೆ ಮತ್ತು ನಂದಭಾವನ ದರ್ಶನ ಮಾಡ್ಕೋಬೋದು. ಇದೇ ಟೆಂಪಲ್ಲು. ಭಗವಾನ್ ಶ್ರೀಕೃಷ್ಣ ಹುಟ್ಟಿದ್ದು ಮಥುರದಲ್ಲಿ, ಬೆಳೆದಿದ್ದು ಗೋಕುಲದಲ್ಲಿ. ಆದರೆ ಮತ್ತೆ ನಂದಗಾಂವ್ಗೆ ಯಾಕೆ ಬಂದರು? ಯಾಕೆ ಅಂತಂದರೆ ಕಂಸ ಭಗವಾನ್ ಶ್ರೀಕೃಷ್ಣ ಕೊಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಪದೇ ಪದೇ ರಾಕ್ಷಸನ ಕಳಿಸ್ಬಿಟ್ಟು ಗೋಕುಲದಲ್ಲಿರೋ ಜನಗಳಿಗೆ ಮತ್ತು ಭಗವಾನ್ ಶ್ರೀಕೃಷ್ಣನಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಅದನ್ನು ನೋಡಿ ನಂದಬಾಬಾ ಏನು ಮಾಡ್ತಾರೆ ಅಂದರೆ ಇಲ್ಲಿದ್ರೆ ಜನಗಳಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಭಗವಾನ್ ಶ್ರೀಕೃಷ್ಣ ಮತ್ತು ಅಲ್ಲಿರೋ ಜನಗಳನ್ನೆಲ್ಲರನ್ನೂ ಕರ್ಕೊಂಡು ಇಲ್ಲಿ ನಂದಗಾಂವ್ಗೆ ಬರ್ತಾರೆ. ಈಗ ನೀವು ನೋಡ್ತಾ ಇದ್ರೆ ಭಗವಾನ್ ಶ್ರೀಕೃಷ್ಣನ ಮನೆ ನಂದಮಹಲ್ ಅಂತ ಹೇಳ್ತಾರೆ. ನಾನು ಮೇಲ್ಗಡೆ ಬಂದಿದ್ದೀನಿ. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ದೇವಸ್ಥಾನ ಎಲ್ಲ. ಸ್ವಲ್ಪ ಹಿಂಗೆ ಮುಂದೆ ಬಂದರೆ ಇಲ್ಲಿ ಕಂಪ್ಲೀಟಾಗಿ ನಂದಗಾಂವ್ ಕಾಣುತ್ತೆ. ನಂದಮಹಲ್ ಪಕ್ಕದಲ್ಲೇ ಇಲ್ಲಿ ಬಂದರೆ ಇದೊಂದು ಚಿಕ್ಕದೊಂದು ದೇವಸ್ಥಾನ ಥರ ಇರುತ್ತೆ. ಇಲ್ಲಿ ಶ್ರೀಕೃಷ್ಣನ ಕೈ ಗುರುತನ್ನು ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆಲ್ಲ, ಕುಂಕುಮದಲ್ಲಿ ಮಾಡಿದ್ದಾರೆ. ವಾವ್. ನಂದಮಹಲ್ ಒಳಗಡೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಬಟ್ ಕ್ಯಾಮ್ರಾ ಅಲೋ ಮಾಡಲ್ಲ, ಹೊರಗಡೆ ನಿಂತ್ಕೊಂಡು ದರ್ಶನ ಮಾಡ್ಕೋಬೋದು. ಜನ ಕೂಡ ಕಮ್ಮಿ ಇದ್ದಾರೆ, ಯಾಕಂದರೆ ಇವತ್ತು ವೀಕೆಂಡನ್ನೆಲ್ಲ, ವೀಕೆಂಡ್ ಆಗಿದ್ರೆ ಮಾತ್ರ ಫುಲ್ಲಾಗಿ ಹೋಗಿರೋದು. ನಾನೀಗ ಯಶೋಧ ಕುಂಡು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಆ ದಾರಿ ಇದು ಅಂತ ಹೇಳಿದ್ರು. ಭಯ ಯಶೋಧ ಕುಂಡ್ कैसे जाना है? ऐसे ठीक है, थैंक यू, बहुत धन्यवाद. ಇಲ್ಲಿ ಹಿಂಗೆ ನಡ್ಕೊಂಬರ್ತಾ ಇದ್ದೆ. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಡಿಕೆಗಳನ್ನ ಮಾಡ್ತಾ ಇದ್ದಾರೆ. ದುಡ್ಡು ಹಾಕೊಂಡು ಎತ್ತಿಟ್ಕೊಳ್ಳೋಕ್ಕೆ ಉಂಡಿ ಮಾಡ್ತಾರಲ್ಲ ಅದು ಇದೆ. ಈಗ ಮಾಡ್ತಾ ಇದ್ದಾರೆ ನೋಡಿ, ಆ ಥರ ಹೋಲ್ ಇಡ್ತಾರೆ. ಅದಾದಮೇಲೆ ಒಂದು ಕಾಯಿನ ಹೋಗುವಷ್ಟು ಜಾಗ ಮಾಡ್ತಾರೆ ಅಷ್ಟೇ.
ಇಲ್ಲಿ ಕೂಡ ಚಿಕ್ಕ ಚಿಕ್ಕದಾಗಿ ಮಡಿಕೆಗಳೆಲ್ಲ ಮಾಡಿದ್ದಾರೆ. ನಾನೀಗ ಯಶೋಧ ಕುಂಡ ಹತ್ರ ಬಂದಿದ್ದೀನಿ. ಭಗವಾನ್ ಶ್ರೀಕೃಷ್ಣ ಮತ್ತು ಬಲರಾಮ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗಿ ಆಟ ಆಡ್ಕೊಬಂದು ರಿಟರ್ನ್ ಮನೆಗೆ ಬಂದಾಗ ಮಾತೆ ಯಶೋಧೆ ಶ್ರೀಕೃಷ್ಣ ಮತ್ತು ಬಲರಾಮನ ಕರ್ಕೊಬಂದು ಎಕ್ಸಾಕ್ಟ್ ಈ ಕುಂಡದಲ್ಲೇ ಸ್ನಾನ ಮಾಡಿಸಿದ್ರು ಅಂತ ಹೇಳ್ತಾರೆ. ಪ್ರತಿದಿನ ಭಗವಾನ್ ಶ್ರೀಕೃಷ್ಣ ಮತ್ತು ಬಲರಾಮನಿಗೆ ಮಾತೆ ಯಶೋಧೆ ಸ್ನಾನ ಮಾಡಿಸಿರೋ ಜಾಗ ಇದು. ಎಷ್ಟು ಪ್ರಶಾಂತವಾಗೈತೆ ನೋಡ್ರಿ ಇದು. ವಾವ್. ಇಲ್ಲಿ ಮುಂದೆ ಬಂದರೆ ಇಲ್ಲಿ ಈ ಯಶೋಧ ಕುಂಡಕ್ಕೆ ಸಂಬಂಧಿಸಿದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ. ಯಶೋಧ ಕುಂಡ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಮಾತೆ ಯಶೋಧೆ ದೇವಸ್ಥಾನ. ಒಳಗಡೆ ನಾವು ಭಗವಾನ್ ಶ್ರೀಕೃಷ್ಣ ಮತ್ತು ಬಲರಾಮನ ಮಾತೆ ಯಶೋಧೆ ಕೈ ಹಿಡ್ಕೊಂಡು ನಿಂತಿರೋ ಒಂದು ವಿಗ್ರಹನ ನೋಡ್ಬೋದು. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಇದೆ ನೋಡಿ ಆ ದೇವಸ್ಥಾನ. ಇದು ಯಶೋಧ ಕುಂಡ್ಗೆ ಹೋಗೋ ದಾರಿ. ಇಲ್ಲಿ ಪಕ್ಕದಲ್ಲಿ ಮುಂದೆ ಬಂದರೆ ನಾವು ಇಲ್ಲಿ ನಂದಬಾಬನ ಗೋಶಾಲೆ ಕೂಡ ನೋಡ್ಬೋದು. ಹೊರಗಡೆ ತುಂಬ ಹಸುಗಳಿದ್ದಾವೆ. ಗೇಟ್ ಕ್ಲೋಸ್ ಮಾಡಿದ್ದಾರೆ, ಇಲ್ಲಾಂದರೆ ಹೊರಗಡೆ ಹೋಗೋದಿತ್ತು. ನಾನೀಗ ಯಶೋಧೆ ಮತ್ತು ಭಗವಾನ್ ಶ್ರೀಕೃಷ್ಣನಿಗೆ ಬೆಣ್ಣೆ ಮಾಡ್ತಿದ್ದು ಮಡಿಕೆ ತೋರಿಸ್ತೀನಿ. ಇದನ್ನೇ ಯಶೋಧಮಯ್ಯ ಮಟ್ಕ ಮಂದಿರ ಅಂತ ಹೇಳ್ತಾರೆ. ಇದೆ ಅದು ದೇವಸ್ಥಾನ. ಗೇಟ್ ತೆಗೆದು ಹೊರಗಡೆ ಹೋಗ್ಬೇಕು. ಭಗವಾನ್ ಶ್ರೀಕೃಷ್ಣನಿಗೆ ಯಶೋಧ ಮಾತೆ ಬೆಣ್ಣೆ ಮಾಡ್ತಿದ್ದ ಮಡಿಕೆ ಇದು. ಎಷ್ಟು ದೊಡ್ಡದಾಗಿದೆ ನೋಡಿ ಇದು. ಭಗವಾನ್ ಶ್ರೀಕೃಷ್ಣನಿಗೆ ಯಶೋಧೆ ಮಾತೆ ಬೆಣ್ಣೆ ಮಾಡೋದಕ್ಕೆ ಅಂತ ಟೋಟಲ್ ಆಗಿ 7 ಮಡಿಕೆಗಳನ್ನ ಯೂಸ್ ಮಾಡ್ತಾ ಇದ್ದಾರಂತೆ. ಅದರಲ್ಲಿ ಇದೊಂದು. ಇನ್ನು 6 ಮಡಿಕೆಗಳು ಮೊಘಲರು ಬಂದು ಎಲ್ಲ ನಾಶ ಮಾಡಿದ್ದಾರೆ. ಮತ್ತು ಇಲ್ಲಿರೋ ಒಂದು ಪೀಸನ್ನು ಬ್ರಿಟಿಷರು ತಗೊಂಡೋಗಿದ್ದಾರೆ. ಅದನ್ನ ಕಾರ್ಬನ್ ಡೇಟಿಂಗ್ ಮಾಡಿದ್ದಾರೆ. ಸುಮಾರು 5,000 ರಿಂದ 6,000 ವರ್ಷಗಳ ಹಳೆಯ ಮಡಿಕೆ ಅಂತ ಕೂಡ ಪ್ರೂವ್ ಆಗಿದೆ. ಯಶೋಧಮಯ್ಯ ಮಟ್ಕ ಮಂದಿರ ಅನ್ನೋದು ಯಶೋಧ ಕುಂಡಿಂದ ಒಂದು 200 ಮೀಟ್ರ್ ದೂರ ಇರುತ್ತಷ್ಟೇ. ನಂದಮಹಲಿಂದ ಒಂದು 800 ಮೀಟ್ರ್ ದೂರ ಇರ್ಬೋದು. ಇಲ್ಲಿ ಲೋಕಲಲ್ಲಿ ಬಂದು ಜನಗಳು ಕೇಳಿದ್ರೆ ಆರಾಮಾಗಿ ಇಲ್ಲಿ ಹೇಳ್ತಾರೆ. ಇಲ್ಲಿ ನೋಡ್ತಿರಲ್ಲ, ಅಲ್ಲಿ ಬೋರ್ಡ್ ಹಾಕಿದರೆ ಯಶೋಧಮಯ್ಯ ಮಟ್ಕ ಮಂದಿರ ಅಂತ. ಸಖತ್ತಾಗಿತ್ತು. ನಂದಗಾವಲ್ಲಿ ನಂದಮಹಲ್ ಇರೋದು ಒಂದು ಬೆಟ್ಟದ ಮೇಲೆ. ಆ ಬೆಟ್ಟನ ನಂದೀಶ್ವರ ಬೆಟ್ಟ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ಭಗವಾನ್ ಶ್ರೀಕೃಷ್ಣ ದರ್ಶನ ಮಾಡ್ಕೋಬೇಕು ಅಂತ ಸಾಕ್ಷಾತ್ ಶಿವನೇ ಬಂದಿದ್ರು. ಅದಕ್ಕೋಸ್ಕರ ಅದನ್ನ ನಂದೀಶ್ವರ ಪರ್ವತ ಅಂತ ಕರೀತಾರೆ. ಈಗೇನು ನೋಡ್ತಾ ಇದ್ರೆ ಈ ಜಾಗದಲ್ಲಿ ಲಟ್ಮಾರ್ ಹೋಳಿ ಅಂತ ಮಾಡ್ತಾರೆ. ಅದು ವರ್ಲ್ಡ್ ಫೇಮಸ್ ಹೋಲಿ ಇಲ್ಲಾಗುತ್ತೆ. ಇಲ್ಲಿಂದ ಬರ್ಸಾನಾಗ ಹೋಗ್ತಾರೆ ತುಂಬ ಜನ ಮತ್ತೆ ಹೋಲಿ ಮಾಡೋದಕ್ಕೆ ಅಂತ. ಈಗ ನಾನು ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಬಟ್ ಹೋಲಿ ಟೈಮಲ್ಲಿ ಮಾತ್ರ ಇದೆಲ್ಲ ಫುಲ್ ಕಲರ್ ಆಗೋಗ್ಬಿಟ್ಟಿರುತ್ತೆ. ಹೋಟೆಲಿಂದ ಚೆಕ್ಔಟ್ ಆಗಿ ಈಗ ಬರ್ಸಾನದ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ದರ್ಶನ ಮಾಡ್ಕೊಳ್ಳೋದಕ್ಕೆ. ಈ ಬ್ಯಾಗ್ ಈಗ ಎಲ್ಲಾದರೂ ಇಡಬೇಕು. ಇಲ್ಲೇ ಸ್ಟೇ ಆಗಿದ್ದು ನಾನು. 700 ರೂಪಾಯಿನ ಚಾರ್ಜ್ ಮಾಡಿದ್ರು. ದೊಡ್ಡ ರೂಮೇ, ಬಟ್ ಜಾಸ್ತಿ ಆಗೋಯ್ತು. ಇದೇ ದಾರಿ. ಇನ್ನು ಮುಂದೆ ಹೋಗ್ಬೇಕು. ಇನ್ನೊಂದು 200-300 ಮೀಟ್ರ್ ನಡ್ಕೊಂಡು ಹೋದರೆ ದೇವಸ್ಥಾನದ ಹತ್ರ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಎಷ್ಟು ಶಾಪ್ಸ್ ಇದೆ ನೋಡಿ. ಎಲ್ಲ ಸಿಗುತ್ತೆ ಇಲ್ಲಿ. ತುಳಸಿ ಮಾಲೆ, ಆಮೇಲೆ ಇಲ್ಲಿ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಚಿಕ್ಕ ಚಿಕ್ಕ ವಸ್ತುಗಳು ಎಲ್ಲ ಸಿಗುತ್ತೆ. ಇಲ್ಲೆಲ್ಲೂ ಕ್ಲಾಕ್ ರೂಮ್ ಇಲ್ಲ ಅಂತ ಹೇಳ್ತಾವ್ರೆ. ಈ ಬ್ಯಾಗ್ ಇಡಬೇಕು ಅಂತಂದರೆ ಅರ್ಧ kg ಸ್ವೀಟ್ಸ್ ತಗೋಬೇಕಂತೆ. ಏನು ಮಾಡಲಿ, ಅರ್ಧ kg ಸ್ವೀಟ್ ತಗೊಂಡು ಮನೆಗೆ ಹೋಗಲ್ಲ, ಏನಿಲ್ಲ ನಾನು ಡೈರೆಕ್ಟಾಗಿ ಈಗ. ರಾಧಾರಾಣಿ ಮಂದಿರ ಹತ್ರ ಹೋಗೋದಕ್ಕೆ 200 ಮೀಟ್ರ್ ಹತ್ಕೊಂಡು ಹೋಗ್ಬೇಕು. ಈಗ ನೋಡ್ತಿರಲ್ಲ, ಕೆಳಗಡೆಯಿಂದ ಬರಬೇಕು. ದೊಡ್ಡ ಬಿಸ್ನೆಸ್ ಇಲ್ಲಿ ಬ್ಯಾಗ್ ಇಡೋದು. ಅರ್ಧ kg ಸ್ವೀಟ್ಸ್ ಅಂದರೆ ಏನು ಮಾಡಲಿ ನಾನು ತೊಗೊಂಡು. ಸಖತ್ ಬೇಜಾರಾಗೋಯ್ತು. ಬ್ಯಾಗ್ ಯಾವುದೋ ಶಾಪಲ್ಲಿ ಇಟ್ಟೆ. 50 ರೂಪಾಯಿಗೆ ಪ್ರಸಾದ ಏನೋ ತಗೋ ಅಂದರು.
ಸೊ ಹಂಗೋ ಇಟ್ಬಿಟ್ಟೆ. ನಿಜ ತುಂಬ ಬೇಜಾರಾಗುತ್ತೆ. ಕ್ಲಾಕ್ ರೂಮ್ ಇರಬೇಕು, ಯಾಕಂದರೆ ಬೇರೆ ಕಡೆಯಿಂದ ಬಂದವ್ರಿಗೆ ಬ್ಯಾಗ್ ಇಡೋಕ್ಕೆ ಜಾಗ. ಈಗ ಎಲ್ಲರೂ ಅರ್ಧ kg ಸ್ವೀಟ್ಸ್ ತಗೋಬೇಕಲ್ಲ, ಅದೊಂದು ಶಾಪ್ ಆಯ್ತು, ಅಲ್ಲಿ ಇಟ್ಟಿದ್ದೀನಿ ಬ್ಯಾಗು. ದರ್ಶನಕ್ಕೆ ಹೋಗ್ಬೇಕೀಗ. ರಾಧಾರಾಣಿ ದರ್ಶನ ಮಾಡ್ಕೊಂಡು ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಗೇಬರ್ ಒನ್ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಬಂದಿದ್ದೀನಿ. ನನ್ನಿಂದ ನೋಡ್ತಾ ಇದ್ರಲ್ಲ ಎಲ್ಲ ಫುಲ್ ಕಾಡು. ಎಕ್ಸಾಕ್ಟ್ ಈ ಜಾಗದಲ್ಲಿ ರಾಧಾರಾಣಿ ಮತ್ತು ಅವರು ಸಖಿಯರು ಆಟ ಆಡೋಕ್ಕೆ ಬರ್ತಾಯಿದ್ರು. ದ್ವಾಪರ ಯುಗದಲ್ಲಿ ರಾಧಾರಾಣಿ ಮತ್ತು ಅವರ ಸಖಿಯರು ಬಂದು ಈ ಕಾಡಲ್ಲಿ ಆಟ ಆಡ್ಕೊಂತಿದ್ರು ಅಂತ ಹೇಳ್ತಾರೆ. ಇಲ್ಲಿ ಈಗಲೂ ಕೂಡ ಎಷ್ಟೆಷ್ಟು ದೊಡ್ಡ ಮರಗಳನ್ನ ನೋಡ್ಬೋದು. ವಾವ್, ಗೇರ್ವನ್ ಪಕ್ಕದಲ್ಲೇ ಒಂದು ಶ್ರೀ ರಾಧಾಕುಂಡ ಅಂತ ಒಂದು ಜಾಗ ಐತೆ. ಎಕ್ಸಾಕ್ಟ್ ಆ ಜಾಗದಲ್ಲಿ ರಾಧಾರಾಣಿಗೆ ಒಂದ್ಸರಿ ಬಾಯಾರಿಕೆ ಆಗುತ್ತೆ. ಅವಾಗ ಭಗವಾನ್ ಶ್ರೀಕೃಷ್ಣ ರಾಧಾರಾಣಿ ಬಾಯಾರಿಕೆ ತೀರ್ಸೋದಕ್ಕೋಸ್ಕರ ಅಂತ ಅಲ್ಲಿ ಒಂದು ಕುಂಡನ ತೆಗಿತಾರೆ. ಅದನ್ನ ಶ್ರೀ ರಾಧಾಕುಂಡ ಅಂತ ಹೇಳ್ತಾರೆ. ಫೈನಲಿ ನಾನೀಗ ಮಥುರಾದಿಂದ 9 ಕಿಲೋಮೀಟರ್ ದೂರದಲ್ಲಿರೋ ಎಕ್ಸ್ಪ್ರೆಸ್ ವೇ ಹತ್ರ ಬಂದಿದ್ದೀನಿ. ನನ್ನಿಂದ ನೋಡ್ತಾ ಇದ್ರಲ್ಲ ಎಕ್ಸ್ಪ್ರೆಸ್ ವೇ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸುಮಾರು ಒಂದು 11 ಗಂಟೆ ಜರ್ನಿ. ಇಲ್ಲಿಂದ ಬಸ್ ಬುಕ್ ಮಾಡ್ಕೊಂಡಿದ್ದೀನಿ. ಅದು ಯಾವ ಜಾಗ ಅಂತಂದರೆ ಗೆಸ್ ಮಾಡಿ. ಇಲ್ಲಿಂದ 700 ಕಿಲೋಮೀಟ್ರ್ ಐತೆ. ಮೇಲೆ ಬ್ಯಾಗು, ಕೆಳಗೆ ಬ್ಯಾಗು. ಒಂದು ನಿಮಿಷ ಕ್ಯಾಮ್ರಾ ಆಫ್ ಮಾಡ್ತೀನಿ. ಇದನ್ನು ಒಂದು ಅರಸಾಹಸ ಮಾಡ್ಕೊಂಡು ಕ್ರಾಸ್ ಮಾಡಿದೆ. ನಾನೀಗ ಇಂಡಿಯನ್ ಆಯಿಲ್ CNG ಪಂಪ್ ಹತ್ರ ಹೋಗಬೇಕು. ಅದು ಇಲ್ಲಿಂದ 1 ಕಿಲೋಮೀಟ್ರ್ ಐತೆ. ಆಟೋ ಏನು ಹೋಗೋದಿಲ್ಲ ಅಲ್ಲಿಗೆ. ಸೊ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಬಸ್ ಇರೋದು 7 ಗಂಟೆಗೆ, ನಾನು ಹೋಗ್ತಾ ಇರೋದು 4:15ಗೆ. ಅಲ್ಲಿವರೆಗೂ ಈಗ ಅಲ್ಲೇ ವೆಯ್ಟ್ ಮಾಡಬೇಕು. ಮತ್ತು ಇಲ್ಲಿ ರಾತ್ರಿ ಆದರೆ ತುಂಬ ಕಷ್ಟ ಆಗುತ್ತೆ ಇಂಥ ಹತ್ರ ಓಡಾಡೋದು, ಸೇಫ್ ಅಲ್ಲ. ನಾನು ಹಿಂದೆ ಅಲ್ಲಿ ಬಸ್ಸುಗಳು ನಿಂತಿದ್ದಾವಲ್ಲ, ಅವು ಅಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಲ್ವಂತೆ. ಈಗ ನನಗೆ ಆಪ್ಷನ್ ಇಲ್ಲ, ಲಿಫ್ಟ್ ಕೇಳ್ಕೊಂಡು ಹೋಗ್ತೀನಿ. ನೋಡೋಣ ಯಾವುದಾದ್ರೂ ಬೈಕನ್ನು ಬರುತ್ತೇನೋ. ಇಫ್ ಇನ್ ಕೇಸ್ ಏನಾದರೂ ನಾನು ಇನ್ನೂ ಲೇಟಾಗಿ ಹೊರಟಿದ್ರೆ ಬಸ್ ನಿಜ ಮಿಸ್ ಆಗ್ತಿತ್ತು. ಈಗ ಆಲ್ರೆಡಿ 5 ಗಂಟೆ ಆಗ್ತಾ ಬರ್ತೈತೆ. ಇನ್ನು 2 ಅವರ್ ಟೈಮ್ ಐತೆ. ಈ ಲಿಫ್ಟ್ ಕೇಳ್ಕೊಂಡು ಏನೇನೋ ಸಾಧನೆ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಮುಗಿತೈತೆ. ಅದು ಡೆಲ್ಲಿಯಿಂದ ಬರ್ತಿರೋದು, ಮಥುರಾ ಸಿಟಿ ಒಳಗಡೆ ಬರೋಲ್ಲ ಅದು. ಇದು ಎಕ್ಸ್ಪ್ರೆಸ್ ವೇ. ಈ ಸೈಡಲ್ಲೆಲ್ಲ ನಿಲ್ಲಿಸುತ್ತೆ, ಇಲ್ಲಿ ಹಚ್ಕೊಂಡು ಕರ್ಕೊಂಡು ಹೋಗುತ್ತೆ ಡೈರೆಕ್ಟಾಗಿ. 700 ಕಿಲೋಮೀಟ್ರ್ ಐತೆ ನನ್ನ ಡೆಸ್ಟಿನೇಷನ್ನು. ಕ್ಲೂ ಕೊಡ್ತೀನಿ ನೋಡಿ. ಟೋಟಲಾಗಿ ಆ ಒಂದು ಸಿಟಿಗೆ 3 ಹೆಸರು ಕರೀತಾರೆ. ಸಿಟಿ ಅಂತ ಹೇಳ್ಬಾರ್ದು ಅದನ್ನು. 3 ಹೆಸರಿಂದ. ಒಂದು ಬಾ ಇಂದ ಕರೀತಾರೆ, ಇನ್ನೊಂದು ವಾ ಇಂದ ಕರೀತಾರೆ, ಇನ್ನೊಂದು ಕಾ ಇಂದ ಕರೀತಾರೆ. ಕಾ ಇಂದ ಕರೀತಾರೆ.
ಸೊ ಗೆಸ್ ಮಾಡಿ ನೋಡೋಣ. ಯಾವುದೋ ಬೈಕ್ ಬರ್ತಾ ಐತೆ, ಇಬ್ಬರ ಗೊತ್ತಿರೋದು ಅರ್ಥ ಆಗ್ತಿಲ್ವೇ? ನೀವು ಡಬಲ್ ಇರಬೇಕು. ಹಿಂದೆ ಯಾವುದೋ ಖಾಲಿ ಗಾಡಿ ಬರ್ತೈತೆ. ಓಹೋ ಲೆಟ್ಸ್ ಟ್ರೈ. ಅಣ್ಣ ಏನೋ ಸ್ಪೀಡಾಗಿ ಬರ್ತಾ ಇದ್ದಂಗೆ ಇದ್ದಾರೆ, ಇಂದ್ಲೂರು. ಮುಂದೆ ಇರೋರು ಫ್ಯಾಮಿಲಿ. ಓಕೆ ಲೆಟ್ಸ್ ಟ್ರೈ. ಲಿಫ್ಟ್ ಸೂಪರ್, ಥ್ಯಾಂಕ್ಸ್ ಅಣ್ಣ. ಇನ್ನೊಂದು ಗಾಡಿ ಯಾವುದೋ ಬಂತಣ್ಣ. ಲಿಫ್ಟ್ ಥೋड़ा आगे, थोड़ा सा आगे. ಸೆಕೆಂಡ್ ಲಿಫ್ಟ್ ಫೇಲ್. ಈ ರೋಡಲ್ಲಿ ಲಿಫ್ಟ್ ಸಿಗ್ತಾ ಇಲ್ಲ, ಗಾಡಿಗಳು ಕಾಣಿಸ್ತಾ ಇಲ್ಲ ನನಗೆ. ಟೂ ವೀಲರ್ ಅಂತೂ ಒಂದು ಕಾಣಿಸ್ತಿಲ್ಲ, ಎಲ್ಲೋ ಒಂದು 2-3 ಕಾಣಿಸುತ್ತೆ ಅಷ್ಟೇ. ಇನ್ನು ಕಾರರಂತೂ ಲಿಫ್ಟ್ ಕೊಡಲ್ಲ ಬಿಡಿ, ಅವ್ರು ಕೇಳೋ ಅವಶ್ಯಕತೆನೇ ಇಲ್ಲ. ಏನೋ ಹತ್ರ ಇರುತ್ತೆ, ಮೇ ಬಿ ನಡ್ಕೊಂಡು ಹೊರಟೋಗ್ತೀನಿ ಅಷ್ಟೇ. इसको क्या बोलते हैं? मोमोस बोलते हैं ना? मोमोस ಏನು ಹಿಂಗಿದ್ದಾವೆ, ಇದೊಂಥರ ಇದ್ದಾವೆ. ಚೆನ್ನಾಗಿತ್ತು. ಒಗ್ದು ತಿಂತಾ ಇದ್ದೀನಿ. मोमोस ಅನ್ನೋ ಸ್ಮೂತಾಗಿರ್ತವೆ ಅಂದ್ಕೊಂಡೆ, ಇವೊಂಥರ मोमोस. ये अलग टाइप है ना, वो दूसरा वाला आता है ना, वो डिफरेंट टाइप आता है. वो इधर यूपी में करते हैं, वो यूपी मोमोस अंतिद्रे. धन्यवाद. क्या नाम है आपका? मेरा नाम हरेंद्र सिंह. बहुत अच्छा है मोमोस. ठीक है भाई, थैंक यू, बाय बाय. ಫೈನಲಿ ಅಲ್ಲಿ ಕಾಣಿಸ್ತೈತಲ್ಲ, ಇಂಡಿಯನ್ ಸ್ವಾಗತ್ CNG ಪೆಟ್ರೋಲ್ ಬಂಕ್. ಗುಡ್ ಮಾರ್ನಿಂಗ್ ಫ್ರಮ್ ಕಾಶಿ, ಬನಾರಸ್, ವಾರಣಾಸಿ. ರೈಟ್ ನಾವು ನಾನೀಗ ವಾರಣಾಸಿಲಿದ್ದೀನಿ. ನಿನ್ನೆ ಸಾಯಂಕಾಲ 7 ಗಂಟೆಗೆ ಬಸ್ ಹತ್ತಿದ್ದು. ಸುಮಾರು 700 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ರಾತ್ರಿ 1 ಹತ್ರ ಬಸ್ ಬ್ರೇಕ್ ಡೌನ್ ಆಗೋಯ್ತು. ಬೆಳಗ್ಗೆ 6 ಗಂಟೆಗೆ ಬರಬೇಕಿತ್ತು ಇಲ್ಲಿಗೆ ಕಾಶಿಗೆ, ಅದು 9 ಗಂಟೆಗೆ ಬಂತು. ಮತ್ತೆ ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಜಸ್ಟ್ ಈಗಿನ ರೂಮಿಗೆ ಬಂದು ರೀಚ್ ಆಗಿದ್ದೀನಿ. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಎಲ್ಲ ಪ್ಲೇಸಸ್ನ ಮೇ ಬಿ ಕವರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಮಥುರಾ, ವೃಂದಾವನ್, ಗೋಕುಲ್, ನಂದಗಾಂವ್, ಬರ್ಸಾನ. ಸೊ ಈ ಪ್ಲೇಸಸ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡದೆ ಒಂದು ಕಮೆಂಟ್ ಮಾಡಿ, ಶ್ರೀಕೃಷ್ಣನ ಬಗ್ಗೆ ಒಂದು ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ಲಾಗ್ನ ಏನು ಮಾಡ್ತೀನಿ. ಇಫ್ ಇನ್ ಕೇಸ್ ನೀವೇನೋ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿಲ್ಲ ಅಂತಂದ್ರೆ ಫಾಲೋ ಆಗಿ. ಸೇಮ್ ಐಡಿನೇ ಅರುಣ್ ಟ್ರಾವೆಲ್ ಸ್ಟೋರೀಸ್ ಅಂತ. ಅಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ, ನಾನು ಎಲ್ಲಿದ್ದೀನಿ, ನೆಕ್ಸ್ಟ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸೊ ನಂಗೆ DM ಮಾಡಿ, ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಮಿಸ್ ಮಾಡಿದೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಕಾಶಿ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.